ಸೊ ಹಾಯ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದ್ಬಿಟ್ಟು 6 o'clock ಆಗಿದೆ. ಇವತ್ತು ಸ್ವಲ್ಪ ಲೇಟಾಗಿ ಇದ್ದೀನಿ, ಯಾಕಂದರೆ ಸಂಡೇ ಅಲ್ವಾ. ಸೊ ಅದಕ್ಕೆ ವಿಡಿಯೋ ಎಡಿಟ್ ಮಾಡೋದೈತೆ. ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿಬಿಟ್ಟು ನಿನ್ನೆದು ವ್ಲಾಗ್ 3 ಅಪ್ಲೋಡ್ ಮಾಡಬೇಕು. ಸೊ ಅಪ್ಲೋಡ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಸಿಗೋಣ. ಗೈಸ್, ಇವಾಗ ಈ ಹುಡುಗರಿಗೆ ನೀರು ಹಾಕ್ತಿದ್ದೀನಿ. ಸೊ ಗೈಸ್, ಇಷ್ಟೊತ್ತು ವಿಡಿಯೋ ಎಡಿಟ್ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಂಗೆ ನಿನ್ನೆದು ಆಡಿಯೋ ಬಂದ್ಬಿಟ್ಟು ಕರೆಕ್ಟಾಗಿ ಬಂದಿದೆ. ಸೊ ಅದಕ್ಕೆ ಇವತ್ತಿಂದ ಕೈಯಲ್ಲೇ ಇಟ್ಕೊಂಡು ಮಾತಾಡ್ತೀನಿ ಮೈಕು. ಸೊ ಗೈಸ್, ವಾಕಿಂಗ್ ಹೋಗೋದು ಕ್ಯಾನ್ಸಲ್ ಮಾಡಿದ್ದೀನಿ. ರಿಸೆಪ್ಷನ್ಗೆ ಹೋಗ್ಬೇಕಂತ RT ನಗರ್ ಹತ್ರ. ಸೊ ಅಲ್ಲಿಗೆ ಹೋಗ್ಬೇಕು. ಸೊ ಅದಕ್ಕೆ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ಸೊ ನಿಮ್ಗೆ ಆಮೇಲೆ ಸಿಗ್ತೀನಿ ಗೈಸ್. ನಾಳೆ ಬೆಳಗ್ಗೆಯಿಂದ ಜಿಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಫಸ್ಟೇ ಜಿಮ್ಗೆ ಜಾಯ್ನ್ ಆಗಿದ್ದೆ, ಕರೆಕ್ಟಾಗಿ ಹೋಗಿದ್ದಿಲ್ಲ ಕಾಲೇಜಿಂದ. ಸೊ ಇವಾಗ ನೋಡ್ತೀನಿ ಜಿಮ್ಗೆ ಹೋಗೋಕ್ಕೆ. ಇವಾಗ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಮನೆ ಬೇಗ ಬಿಡಬೇಕು, ಯಾಕಂದರೆ RT ನಗರ್ ತುಂಬ ದೂರ ಐತೆ. ಅದಕ್ಕೆ ಬೇಗ ಹೋಗಿ ಬರಬೇಕು, ಇಲ್ಲಾಂದರೆ ಟ್ರಾಫಿಕ್ ಜಾಮಲ್ಲಿ ಸಿಗಾಕೋತೀವಿ. ಟ್ರಾಫಿಕ್ ತುಂಬ ಇರುತ್ತೆ, ಸಂಡೇ ಬೇರೆ ಅಲ್ವಾ ಇವತ್ತು, ಹೇಳೋಕ್ಕಾಗಲ್ಲ. ಸೊ ಗೈಸ್, ಇವಾಗ ಮನೆ ಬಿಟ್ಟಿದ್ದೀನಿ, ಬಸ್ ಸ್ಟ್ಯಾಂಡ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹಿಂಗೆ ಹತ್ಕೊಂಡು ಹೋಗ್ಬೇಕು, ಮತ್ತೆ ಸೇಮ್ ಅದೇ ರೋಡು. ಸೊ ಗೈಸ್, ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ದೆ ಹಂಗೆ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ. ನನ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದೆ. ನಮ್ಮ ಮಾವ ಅಲ್ಲಿ ಅಪ್ಪಲ್ಲಿ ನಡ್ಕೊಂಡು ಹೋಗ್ತಾರೆ, ಬೇಗ ಹೋಗ್ಬೇಕು. ನಮ್ಮ ಮಾವ ಫುಲ್ ಫಾಸ್ಟ್ ಅವ್ರೆ. ಈ ಫಿಲ್ಟರ್ ನೀರುಗಳು ಫಸ್ಟು ಚೆನ್ನಾಗಿರುತ್ತೆ ಓಪನ್ ಆದಾಗ, ಆಮೇಲೆ ಹೋಗ್ತಾ ಹೋಗ್ತಾ ಟೇಸ್ಟೇ ಇರೋಲ್ಲ. ಸೊ ಗೈಸ್, ಮಲ್ಲೇಶ್ವರಂ ಒಂದು ಹೋಟ್ಲ್ ಐತೆ. ಆ ಹೋಟ್ಲಲ್ಲಿ ಬೆಳಗ್ಗೆ ಟಿಫನ್ ಮಾಡೋಕ್ಕೆ ಎಷ್ಟು ಜನ ಕ್ಯೂ ನಿಂತವ್ರೆ ನೋಡಿ. ಫುಲ್ಲು ಕ್ಯೂ ನಿಂತವ್ರೆ, ಲೈನಾಗಿ ನಿಂತವ್ರೆ ಟಿಫನ್ ಮಾಡೋಕ್ಕೆ, ಬರೀ ಟಿಫನ್ ಮಾಡೋಕ್ಕೆ. ಹೋಟ್ಲ್ ಹೆಸರು ಗೊತ್ತಿಲ್ಲ, ಹೋಟ್ಲ್ ಹೆಸರು ಗೊತ್ತಾದ್ಮೇಲೆ ಹೇಳ್ತೀನಿ ನಿಮಗೆ. ಸೊ ಗೈಸ್, ಇವಾಗ ಬೇರೆ ಬಸ್ ಹತ್ಕೊಂಡಿದ್ವಿ. ನಂಬರ್ ಬಂದ್ಬಿಟ್ಟು 176. ನಾವು ಇಳಿಬೇಕಾಗಿರೋ ಸ್ಟಾಪ್ ಬಂದ್ಬಿಟ್ಟು ಪುಷ್ಪಾಂಜಲಿ ಅಂತ. ಇನ್ನು ಒಂದು 20 ಮಿನಿಟ್ಸ್ ಆಗತ್ತೆ ಅಲ್ಲಿಗೆ ಹೋಗೋಕ್ಕೆ. ಸೊ ಗೈಸ್, ನಾನು ನಮ್ಮ ಮಾವ ಮಾತಾಡ್ಕೊಂಡು ಲಾಸ್ಟ್ ಸ್ಟಾಪ್ವರೆಗೂ ಬಂದ್ಬಿಟ್ಟಿದ್ದೀವಿ. ಸೊ ಇವಾಗ ಮತ್ತೆ ಬೇರೆ ಬಸ್ ಹತ್ಕೊಂಡಿದ್ದೀವಿ, ಮತ್ತೆ ಅದೇ ಸ್ಟಾಪ್ ಹೋಗಿ ಇಳಿಬೇಕು. ಸೊ ಆಮೇಲೆ ಸಿಗ್ತೀನಿ ಗೈಸ್. ಸೊ ನೋಡಿ ಗೈಸ್, ಇದೆಲ್ಲ ಬಂದ್ಬಿಟ್ಟು ಕಾವಲ ಬೈಸಂದ್ರ ಅಂತ. ಸೊ ಗೈಸ್, ಇವಾಗ ಬಸ್ ಇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ. ಮತ್ತೆ ಬೇರೆ ಬಸ್ ಇಳ್ಬೇಕಂತ ಇನ್ನೊಂದು. ಆ ಬಸ್ ಬರತ್ತೋ ಬರೋಲ್ಲೋ ಗೊತ್ತಿಲ್ಲ, ಇದೇ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು. ಸೊ ಗೈಸ್, ನಾವು ಇಲ್ಲಿ ಇಳಿಬೇಕಾಯ್ತು. ನಾನು ನಮ್ಮ ಮಾವ ಮಾತಾಡ್ಕೊಂಡು ಫುಲ್ಲು ಲಾಸ್ಟ್ ಸ್ಟಾಪ್ ಹೋಗಿ ಇಳಿದ್ಬಿಟ್ಟಿದ್ದೀವಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಅಳ್ಸ್ನಾನ್ ಮಾಡ್ತಾವ್ರೆ, ಇವರೇ ನಮ್ಮ ಮಾವ. ಸೊ ಗೈಸ್, ಇವಾಗ ನಾವು ಸುಲ್ತಾನ್ ಪಳ್ಳಿ ಬಸ್ ಹತ್ತಿದ್ದೀವಿ. ಸುಲ್ತಾನ್ ಪಳ್ಳಿವರೆಗೂ ಹೋಗಲ್ಲ, ಮಧ್ಯದಲ್ಲಿ ಒಂದು ಸ್ಟಾಪ್ ಇಳಿಬೇಕು. ಆ ಸ್ಟಾಪ್ ಬಂದ್ಬಿಟ್ಟು ಕಾವೇರಿ ನಗರ ಅಂತ, ನಮ್ಮ ಏರಿಯಾ ಹೆಸರೇ, ಆದರೆ ಬೇರೆ ಕಡೆ ಅಷ್ಟೇ. ಸೊ ಗೈಸ್, ಬಸ್ಸಿಂದ ಇಳಿದ್ಬಿಟ್ಟಿವಿ. ಮತ್ತೆ ಇವಾಗ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಅಲ್ಲೇ ಸುಲ್ತಾನ್ ಪಳ್ಳಿನೇ ಅಂತ ಲಾಸ್ಟ್ ಸ್ಟಾಪ್. ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ಕಾವೇರಿ ನಗರ್ಗೆ. ಸೊ ಅಲ್ಲಿ ಹೋಗ್ಬಿಟ್ಟು ಸಿಗೋಣ ಗೈಸ್ ಆಮೇಲೆ. ನಾನೇನೋ ಬರೀ ನಮ್ಮ ಏರಿಯಲ್ಲಿ ಮಾತ್ರ ಗುಂಡಿ ತೋಡ್ತವ್ರೆ ಅನ್ಕೊಂಡೆ, ಈ ಏರಿಯಲ್ಲೂ ಗುಂಡಿ ತೋಡ್ಬಿಟ್ಟವ್ರೆ. ಎಲ್ಲ ಕಡೆ ಗುಂಡಿ ತೋಡ್ತವ್ರೆ. ಇವಾಗ ಈ ತರ ರೋಡಲ್ಲೆಲ್ಲ ಪೈಪ್ ಹಾಕ್ಬಿಟ್ರೆ ಟ್ರಾಫಿಕ್ ಆಗದಿಲ್ಲ, ಇನ್ನೇನಾಗತ್ತೆ ನೋಡಿ. ಎಲ್ಲ ಕಡೆ ಗುಂಡಿ ತೋಡ್ಬಿಟ್ಟವ್ರೆ, ಪೈಪ್ಗಳು ಈ ತರ ಇಕ್ಬಿಟ್ಟವ್ರೆ. ಈ ಕಸ ಹಾಕೋದಂತೂ ಯಾವ ಏರಿಯಲ್ಲೂ ಬಿಡಲ್ಲ, ಎಲ್ಲ ಕಡೆ ಕಸ ಹಾಕ್ತಾರೆ ರೋಡ್ಗಳಲ್ಲೇ ನೋಡಿ. ಮತ್ತೆ ಇಲ್ಲೂ ಬರೀ ಪೈಪ್ಗಳು ಹಂಗೆ ಇಕ್ಕೋರೆ, ಎಷ್ಟೇ ಶುದ್ಧ ಇಕ್ಕೋರ್ ಪೈಪ್ಗಳು. ಈ ಕಡೆ ಕಸ ಬೇರೆ ಹಾಕೋರೆ ನೋಡಿ. ಈ ತರ ಹಾಕಿದ್ರೆ ಎಷ್ಟು ಟ್ರಾಫಿಕ್ ಆಗತ್ತೆ ನೋಡಿ. ಸೊ ಗೈಸ್ ನೋಡಿ, ರೋಡ್ ಮಧ್ಯದಲ್ಲೇ JCB ಬಿಟ್ಬಿಟ್ಟವ್ರೆ, ಫುಲ್ ಕೆಲ್ಸನೂ ಮುಗಿಸಿಲ್ಲ. ಸೊ ಗೈಸ್, ಇಲ್ಲಿ ನೋಡಿ ಮಣ್ಣು ಎಷ್ಟು ತೆಗ್ದು ಅಗ್ದಿಕ್ಬಿಟ್ಟವ್ರೆ. ಈ ತರ ರೋಡ್ ಮಧ್ಯದಲ್ಲೇ ಮಣ್ಣೆಲ್ಲ ಅಗ್ದಿಕ್ಕೋದು ಎಷ್ಟು ಟ್ರಾಫಿಕ್ ಆಗತ್ತೆ ಹೇಳಿ. ಈ ತರ ಹೆಂಗ್ ಅಗ್ದಿಕ್ಕವ್ರು ನೋಡಿ, ಗಾಡಿಗಳು ಓಡಾಡೋಕೆ ಕಷ್ಟ ಆಗ್ತೈತಿ. ಇಲ್ಲೆಲ್ಲ ದೊಡ್ಡ ಗುಂಡಿನೇ ತೋಡ್ಬಿಟ್ಟವ್ರೆ ನೋಡಿ, ಹೆಂಗೈತೆ ಇಲ್ಲೆಲ್ಲ. ಸೊ ಗೈಸ್, ಲೊಕೇಶನ್ ಮಿಸ್ ಮ್ಯಾಚ್ ಆಗಿ ಬಂದಿದ್ದೀವಿ ಛತ್ರದ ಹತ್ರ. ಅವ್ರು ಬಂದ್ಬಿಟ್ಟು ಸಮುದ್ರಿ ಗ್ರ್ಯಾಂಡ್ ಅಂತ ಅಂದ್ರು ಪಾರ್ಟಿ ಹಾಳು, ಬಟ್ ಲೊಕೇಶನ್ ಬೇರೆ ಕಡೆ ಐತೆ. ಸೊ ಲೊಕೇಶನ್ ಮಿಸ್ ಮ್ಯಾಚ್ ಆಗಿ ನಾವು ಅರೌಂಡ್ 2 ಕಿಲೋಮೀಟರ್ಸ್ ನಿಂತ್ಕೊಂಡು ಬಂದಿದ್ದೀವಿ. ಸೊ ಇವಾಗ ಊಟ ಮಾಡಾಯ್ತು, ಇವಾಗ ಮನೆಗೆ ಹೋಗ್ಬೇಕು. ಸೊ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಸೊ ಆಮೇಲೆ ಸಿಗ್ತೀನಿ ಗೈಸ್. ಸೊ ಗೈಸ್, ಇವಾಗ ಯಶವಂತಪುರ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಇವಾಗ ಬೇರೆ ಬಸ್ ಹತ್ತ ಕಾಯ್ತಿದ್ದೀವಿ. ಸೊ ಬೇರೆ ಬಸ್ ಹತ್ಬಿಟ್ಟು ಇವಾಗ ಮನೆಗೆ ಹೋಗ್ಬೇಕು. ಕೆಂಗೇರಿಗೆ ಹೋಗೋ ಬಸ್ಸು. ಇಲ್ಲೆಲ್ಲ ಬಸ್ಗಳೇ, ಯಶವಂತಪುರ ಡಿಪೋ. ಸೊ ಗೈಸ್, ನಾವು ಹತ್ಬೇಕಾಗಿರೋ ಬಸ್ ಬರ್ತೈತೆ, ಹೋಗಿ ಹತ್ಬೇಕು ಇವಾಗ, ಆಮೇಲೆ ಸಿಗ್ತೀನಿ. ಸೊ ಗೈಸ್, ಬಸ್ ಫುಲ್ ಖಾಲಿ ಇದೆ. ಸೊ ನೋಡಿ ಗೈಸ್, ಯಶವಂತಪುರ ಹತ್ರ ಫುಲ್ಲು ಟ್ರಾಫಿಕ್. ಯಶವಂತಪುರ ಹತ್ರ ಅಂತ ಇವಾಗ ಸಕ್ಕತ್ ಟ್ರಾಫಿಕ್ ಆಗ್ಬಿಟ್ಟೈತೆ. ಮೊದ್ಲು ಇಷ್ಟೊಂದು ಟ್ರಾಫಿಕ್ ಇದಿಲ್ಲ, ಎಲ್ಲ ಕಡೆ ಟ್ರಾಫಿಕ್ ಆಗ್ಬಿಟ್ಟೈತೆ ಇವಾಗಂತೂ. ಸೊ ಗೈಸ್, ಇವಾಗ ಬಸ್ ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ಸುಸ್ತಾಗ್ಬಿಟ್ಟಿದ್ದೀನಿ, ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ರೆಸ್ಟ್ ಮಾಡ್ಬೇಕು. ಸೊ ಗೈಸ್, ಇವಾಗ ಮನೆಗೆ ರೀಚ್ ಆಗಿದ್ದೀನಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಸುಸ್ತಾಗ್ಬಿಟ್ಟಿದ್ದೀನಿ ಫುಲ್ಲು. ಸೊ ಇಲ್ಲಿ ನಮ್ಮ ರೋಡಲ್ಲಿ ಗಲ್ಲಿ ಕ್ರಿಕೆಟ್ ಆಡ್ತಾರೆ ಹುಡುಗರು ನೋಡಿ.
ಸೊ ಗೈಸ್ ರೋಡಲ್ಲಿ ಗಲ್ಲಿ ಕ್ರಿಕೆಟ್ ಆಡ್ತಾರೆ. ಇಲ್ಲೊಬ್ಬ ನಿಂತವನೆ, ಇವನ ಹೆಸರು ದರ್ಶನ್. ಇವನ್ ಬಂದ್ಬಿಟ್ಟು ಕ್ಯಾಪ್ಟನ್ ಒಂದು ಟೀಮ್ಗೆ. ಇಲ್ಲೊಬ್ಬ ಕೂತವನೆ, ಇವನ್ ಇನ್ನೊಂದು ಟೀಮ್ ಕ್ಯಾಪ್ಟನ್. ಇವನ ಹೆಸರು ಬಸ್ವ ಅಂತ. ಇಬ್ರು ಕ್ಯಾಪ್ಟನ್. ಸೊ ಗೈಸ್ ರೆಸ್ಟ್ ಮಾಡಿ ಕೂತಿದ್ದೆ. ನಮ್ಮಮ್ಮ ಟೀ ಮಾಡ್ಕೊಟ್ರು, ಕುಡಿದ್ಬಿಟ್ಟು ಇವಾಗ ಕೂತಿದ್ದೀನಿ. ಸೊ ಗೈಸ್ ಇವತ್ತು ಇಷ್ಟಿಗೆ ಸಾಕು. ಇವತ್ತೇನು ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಇವತ್ತು ಕ್ಲಾಸ್ ಬೇರೆ ಇದ್ದಿಲ್ವಲ್ಲ, ಅದಕ್ಕೆ ಓದೋದಿದೆ. ಓದ್ಕೊಬಿಟ್ಟೆ ಅವ್ರ ಕ್ಲಾಸಲ್ಲಿ ಮಾಡಿದ್ದು ಸ್ವಲ್ಪ ರಿವಿಷನ್ ಮಾಡ್ಕೋಬೇಕು, ಹಂಗೆ ಕೋರ್ಸ್ ಕಂಪ್ಲೀಟ್ ಮಾಡಬೇಕು. ಸೊ ಸಾಕು ಗೈಸ್ ಇವತ್ತಿಗೆ. ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಎಲ್ಲರಿಗೂ ಶೇರ್ ಮಾಡಿ. ಸೊ ಬಾಯ್ ಗೈಸ್, ಅಲ್ಲಿವರೆಗೂ ಟೇಕ್ ಕೇರ್.